ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಚೇತನ ಸ್ಟಡಿ ಇನ್ಫಿನಿಟಿ. ನನ್ನ ಹೆಸರು ಚೇತನ. ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಮ್ಯಾಥ್ಸ್ ಪೋರ್ಷನ್ನ ಕವರ್ ಮಾಡ್ತಾಯಿದ್ದೀವಿ. ಇವತ್ತಿನ ಟಾಪಿಕ್ ಬಂದು ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕ್ ಏನೇನು ಕವರ್ ಮಾಡಬೇಕು ಅಂತ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ಫ್ರೀಕ್ವೆನ್ಸಿ, ಡಿಸ್ಟ್ರಿಬ್ಯೂಷನ್ನು, ಮೇಜರ್ ಏನೇನು ಅಂದರೆ ಸೆಂಟ್ರಲ್ ಟೆಂಡೆನ್ಸಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಗ್ರೂಪ್ ಡೇಟಾ, ಮೀಡಿಯನ್ನು, ರೇಂಜು, ಡಿವಿಯೇಷನ್ನು, ಹಿಸ್ಟೋಗ್ರಾಮು, ಬಾರ್ ಚಾರ್ಟ್, ಸೆಕ್ಟೋಗ್ರಾಫ್ ಎಲ್ಲ ಹೇಗೆ ಮಾಡೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ವೇರಿಯನ್ಸು, ಅವನ್ನೆಲ್ಲ ಹೇಗೆ ನಾವು ಗ್ರೂಪ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಪೋರ್ಷನ್ಸ್ನ ಇವತ್ತಿನ ವೀಡಿಯೋದಲ್ಲಿ ಕವರ್ ಮಾಡೋಣ. ಹೌದು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಒಬ್ಬರು ಫೇಮಸ್ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ರೈಟ್ಲಿ ಕಾಲ್ಡ್ ದ ಸೈನ್ಸ್ ಆಫ್ ಆವ್ರೇಜಸ್ ಆ್ಯಂಡ್ ದ ಎಸ್ಟಿಮೇಟ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು? ಒಂದು ಡೇಟಾ ಕಲೆಕ್ಷನ್ ಆಗಿರುತ್ತೆ, ಕಲೆಕ್ಷನ್ ಆಫ್ ಡೇಟಾ. ಆ ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಫೀಚರ್ಸ್ ಏನು, ಆ ಡೇಟಾಯಿಂದ ನಾವೇನು ತೊಗೋಬೋದು, ನಮಗೇನು ಅರ್ಥ ಆಗುತ್ತೆ, ಅದನ್ನು ಮೆಷರ್ ಮಾಡೋದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇಂಪಾರ್ಟೆನ್ಸು. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರು ಇವತ್ತಿನ ದಿನದಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಪಡ್ತಿದೆ. ಎಲ್ಲ ಫೀಲ್ಡಲ್ಲೂ ಸಹ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಭಾಳ ಬೂಮಲ್ಲಿದೆ ಈ ಫೀಲ್ಡ್. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಟ್ಸ್ಮನ್ನ ಕ್ರಿಕೆಟಲ್ಲಿ ಇಬ್ಬರು ಬ್ಯಾಟ್ಸ್ಮನ್ ಇದ್ದರೆ ಇಷ್ಟು ರನ್ಸ್ಗೆ ಅವರು ಇಷ್ಟು ಸ್ಕೋರ್ ಮಾಡಿದ್ರು, ಅವ್ರ ಸ್ಟ್ರೈಕ್ ರೇಟ್ ಇಷ್ಟು, ಬೌಲರ್ಸ್ ಆದರೆ ಇಷ್ಟು ಓವರ್ಸ್ಗೆ ಇಷ್ಟು ರನ್ಸ್ ಕೊಟ್ಟು ಇಷ್ಟು ವಿಕೆಟ್ಸ್ ತೊಗೊಂಡ್ರು ಅಂತ ಹೇಳ್ತಾರೆ ಅಲ್ವಾ. ಅದನ್ನೆಲ್ಲ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸ್ ಇಟ್ಸ್ ಅ ವೇ ಆಫ್ ರೆಪ್ರೆಸೆಂಟೇಷನ್ ಆಫ್ ದಿ ಡೇಟಾ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಬಹಳಷ್ಟು ಟರ್ಮಿನಾಲಜಿ ಎಲ್ಲ ನಾವು ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಟ್ಸ್ಮನ್ ಅಂತ ಹೇಳಿದೆ ಅಲ್ಲ ನಾನು, ಬ್ಯಾಟ್ಸ್ಮನ್ ಎ ಅಂತ ತೊಗೊಳೋಣ. ಬ್ಯಾಟ್ಸ್ಮನ್ ಎ ಅವರು 117 ಸ್ಕೋರ್ ಮಾಡ್ತಾರೆ. ಬ್ಯಾಟ್ಸ್ಮನ್ ಬಿ 60 ಸ್ಕೋರ್ ಮಾಡ್ತಾರೆ ಒಂದು ಮ್ಯಾಚಲ್ಲಿ, ಇನ್ನೊಂದು ಮ್ಯಾಚಲ್ಲಿ 46 ಸ್ಕೋರ್ ಮಾಡ್ತಾರೆ. ಎ ಬ್ಯಾಟ್ಸ್ಮನ್ನು 117 ಮತ್ತು ಇನ್ನೊಂದು ಮ್ಯಾಚಲ್ಲಿ ಡಕ್ಔಟ್ ಆಗ್ತಾರೆ. ಹಾಗಾದರೆ ಈ ಬ್ಯಾಟ್ಸ್ಮನ್ಗಳ ರೇಂಜ್ ಏನು ಅಂತ ಕೇಳ್ತಾರೆ. ಸೊ ವಾಟ್ ಇಸ್ ರೇಂಜ್? ರೇಂಜ್ ಅಂದರೆ ಏನು ಅಂದರೆ, ರೇಂಜ್ ಅಂದರೆ ಡಿಫ್ರೆನ್ಸ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಸೊ ಹಾಗಾಗಿ ರೇಂಜ್ ಆಫ್ ಎ ಎಷ್ಟು? 117 ರೇಂಜ್ ಆಫ್ ಬಿ ಎಷ್ಟು? ಕಡಿಮೆ ಇದೆ ಅಲ್ಲ, 60 - 46 14 ಬರುತ್ತೆ. ಹಾಗಾಗಿ ರೇಂಜ್ ಆಫ್ ಎ ಜಾಸ್ತಿ ಇದೆ ಕಂಪೇರ್ಡ್ ಟು ರೇಂಜ್ ಆಫ್ ಬಿ. ಸೊ ರೇಂಜ್ ಅಂದ್ರೇನು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಇದಾದಮೇಲೆ ನೆಕ್ಸ್ಟು ನಾವು ಮೀನ್ ಡಿವಿಯೇಷನ್ ನೋಡಬೇಕು. ಮೀನ್ ಇದು ಭಾಳಷ್ಟು ಸತಿ ಕೇಳಿದ್ದೀವಿ ಅಲ್ಲ ನಾವು ಸ್ಕೂಲೆಲ್ಲ ಓದುವಾಗ. ಸೊ ಮೀನ್ ಅಂತ ಏನು ಅಂದರೆ, ಮೀನ್ ಡಿವಿಯೇಷನ್ಸ್ ಅಂತಲೂ ಸಹ ಹೇಳ್ತಾರೆ. ಸಮ್ ಆಫ್ ಡಿವಿಯೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಎಷ್ಟು ಅಬ್ಸರ್ವೇಷನ್ ಇದೆಯೋ ಎಷ್ಟು ಡಿವಿಯೇಷನ್ ಆಗುತ್ತೋ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಮೀನ್ ಡಿವಿಯೇಷನ್ನು ಭಾಳಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಗ್ರೂಪ್ ಡೇಟಾ, ಅನ್ಗ್ರೂಪ್ ಡೇಟಾ ಅಂತೆಲ್ಲ ಬರುತ್ತೆ. ಸೊ ಮೊದಲಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳೋಣ. ಎಕ್ಸಾಂಪಲ್, ಈ ಡೇಟಾ ಕೊಟ್ಟಿದ್ದಾರೆ, ಇದರಲ್ಲಿ ಮೀನ್ ಡಿವಿಯೇಷನ್ ಏನು ಅಂತ ಕೇಳಿದ್ದಾರೆ. ಮೀನ್ ಡಿವಿಯೇಷನ್ ಏನು? ಸೊ ಮೊದಲನೇದಾಗಿ ನಾವೇನು ಮಾಡಬೇಕು? ಮೀನ್ ಫೈಂಡ್ ಔಟ್ ಮಾಡಬೇಕು. ಮೀನ್ ಹೇಗೆ ಫೈಂಡ್ ಔಟ್ ಮಾಡೋದು? ಎಕ್ಸ್ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಮೀನ್ನ. ಸೊ ಸಮ್ ಆಫ್ ದಿ ಡೇಟಾ, ಸೊ ಈ ಎಲ್ಲ ಡೇಟಾನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಕೇಳಿರೋದು. ಸೊ ಇಲ್ಲಿ ಸಮ್ ಮಾಡಿದ್ರೆ 72 ಬರುತ್ತೆ. 72/8 = 9. ಇದು ಎಕ್ಸ್ ಬಾರ್. ಸೊ ಹಾಗಾದರೆ ಡಿವಿಯೇಷನ್ ಎಷ್ಟು ಅಂತ ಕೇಳಿರೋದು. ಸೊ ಡಿವಿಯೇಷನ್ಗೆ ನಾವೇನು ಮಾಡಬೇಕು? ಈ ನಂಬರ್ಸ್ನ XI ಅಂತ ತೊಗೋತೀನಿ ಜನ್ರಲಾಗೆ. ಇದು XI, ಈ ಎಲ್ಲ ನಂಬರ್ಸು XI ಮೈನಸ್ ಎಕ್ಸ್ ಬಾರ್. ಸೊ 9 - 6 3 ಅಲ್ವಾ? 3 9 - 7 2. ಈ ಥರ ನಾವು ಮಾಡ್ತಾ ಹೋಗಬೇಕು ಎಲ್ಲದಕ್ಕೂ. ಸೊ ಮಾಡ್ತಾ ಹೋದರೆ ನಮಗೇನು ಬರುತ್ತೆ? ಟೋಟಲ್ ಮಾಡಬೇಕು. ಡಿವೈಡೆಡ್ ಬೈ ದಿ ನಂಬರ್ ಆಫ್ ಅಬ್ಸರ್ವೇಷನ್ 8 ಇದೆ. 22/8 ಎಷ್ಟು ಬರುತ್ತೆ? 2.75.
ಸೊ ಇದು ಮೀನ್ ಡಿವಿಯೇಷನ್ ಆಫ್ ದಿ ಡೇಟಾ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿರೋದು ನಾವು. ನೆಕ್ಸ್ಟು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ನೆಕ್ಸ್ಟ್ ಟಾಪಿಕ್ಕು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಅಬೌಟ್ ಮೀಡಿಯನ್ ಕೊಟ್ಟರೆ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು ಅಂತ ಇದನ್ನು ಸಹ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಇದು ಒಂದು ಎಕ್ಸಾಂಪಲು. ನಾವಿಲ್ಲಿ ಫೈಂಡ್ ಔಟ್ ಏನು ಮಾಡಬೇಕು ಅಂದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಸೊ XI ಕೊಟ್ಟಿರ್ತಾರೆ, FI ಕೊಟ್ಟಿರ್ತಾರೆ. ಇದರದ್ದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಮಾಡಬೇಕು. ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ FI ಅಂದ್ರೇನು ಫ್ರೀಕ್ವೆನ್ಸಿ ಆಗುತ್ತೆ, XI ಇಸ್ ದ ಡೇಟಾ. ಸೊ ಇವೆರಡು ಡೇಟಾ ಕೊಟ್ಟಿರೋವಾಗ ಏನು ಮಾಡಬೇಕು ನಾವು FIನ ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿದ್ರೆ 8 + 2 + 10 7 + 8 + 5 ಎಷ್ಟಾಗುತ್ತೆ 40. ಇದಾದಮೇಲೆ XI ಇಂಟು FI ಅಂದರೆ ಇವೆರಡು ಕಾಲಮ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು. 2 2s 4 5 8s 40 ಈ ಥರ ನಾವು ಮಲ್ಟಿಪ್ಲೈ ಮಾಡ್ಕೊತ ಬರಬೇಕಾಗತ್ತೆ. ಅದಾದಮೇಲೆ XI ಇಂಟು FIದು ಟೋಟಲ್ ಎಷ್ಟಾಯಿತು ಅಂತ ನೋಡಬೇಕು. 4 + 40 60 56 80 60 ಎಷ್ಟು ಬರುತ್ತೆ 300 ಬರುತ್ತೆ. ಇದಾದಮೇಲೆ ನಾವೇನು ಮಾಡಬೇಕು XI ಮೈನಸ್ X ಬಾರ್. ಸೊ XI ಮೈನಸ್ X ಬಾರ್ ಹೇಗೆ ಫೈಂಡ್ ಔಟ್ ಮಾಡೋದು? ನಮಗೆ X ಬಾರೇ ಗೊತ್ತಿಲ್ಲ ಅಲ್ಲ. X ಬಾರ್ ಹೇಗೆ ಫೈಂಡ್ ಔಟ್ ಮಾಡೋದು ನಾವು? X ಬಾರ್ಗೆ ಫಾರ್ಮುಲಾ ಏನು ಅಂದರೆ 1/n ಇಂಟು ಸಿಗ್ಮಾ ಆಫ್ FI ಇಂಟು XI. 1/n, n ಇಸ್ ದ ನಂಬರ್ ಆಫ್ ಅಬ್ಸರ್ವೇಷನ್. ಎಷ್ಟಿದೆ ಅಬ್ಸರ್ವೇಷನ್ ಇಲ್ಲಿ? n ಇಸ್ 40 ಅಲ್ವಾ? ಸೊ 300/40 ಫ್ರೀಕ್ವೆನ್ಸಿ, ನಂಬರ್ ಆಫ್ ಫ್ರೀಕ್ವೆನ್ಸಿ. ಸೊ ಇವೆರಡು ಕಾಲಮ್ನ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ. ಸೊ ಈ 7.5 ಅನ್ನೋದೇನು X ಬಾರ್. XI ಮೈನಸ್ X ಬಾರ್ ಅಂದ್ರೇನು 2 - 7.5. 2 - 7.5 ಎಷ್ಟು ಬರುತ್ತೆ ಇಲ್ಲಿ 5.5. 5 - 7.5 2.5. 6 - 7.5 ಈ ಥರ ಪ್ರತಿಯೊಂದಕ್ಕೂ ಮಾಡ್ಕೊತ ಹೋಗಬೇಕು. ಇದಾದಮೇಲೆ ನಾವೇನು ಮಾಡಬೇಕು ನೆಕ್ಸ್ಟ್ ಕಾಲಮ್ ಬಂದು FI ಇಂಟು X ಮೋಡ್ ಆಫ್ X ಬಾರ್. ಸೊ ಈ ಎರಡು ಕಾಲಮ್ನ FI ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 5.5 ಇಂಟು 2 ಎಷ್ಟು ಬಂತು 11. 2.5 ಇಂಟು 8 20. ಈ ಥರ ಈ ಕಾಲಮ್ನ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ನೆಕ್ಸ್ಟು ಈ ಕಾಲಮ್ದು ಅಡಿಷನ್ ಮಾಡಬೇಕು 92. ಯಾಕಂದರೆ ನಾವಿನ್ನು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಮಾಡಿಲ್ಲ. ಸೊ ಅದರದ್ದು ಫಾರ್ಮುಲಾ ಏನು ಅಂದರೆ MD ಅಂತ ರೆಪ್ರೆಸೆಂಟ್ ಮಾಡ್ತೀನಿ. 1/n ಸಿಗ್ಮಾ FI ಆಫ್ ಇಂಟು XI ಮೈನಸ್ X ಬಾರ್. ಸೊ 1/n ಅಂದರೆ 40 ಬರುತ್ತೆ. FI ಇಂಟು 6 ಇದು 92 ಬರುತ್ತೆ. ಹಾಗಾಗಿ 2.3 ಇಸ್ ದ ಆನ್ಸರ್. ಸೊ ಮೀನ್ ಡಿವಿಯೇಷನ್ ಅಬೌಟ್ ದಿ ಮೀಡಿಯಮ್. ಈ ಎಕ್ಸಾಂಪಲ್ನ ನೋಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಆದರೆ ಸಾಕಾಗುತ್ತೆ. ಇದಾದಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕ್ಯುಮುಲೇಟಿವ್ ತೊಗೊಂಡು ಮಾಡೋದು ಹೇಗೆ ಅಂತಲೂ ಬರುತ್ತೆ. ಇದಾದಮೇಲೆ ಒಂದೊಂದು ಟಾಪಿಕಲ್ಲಿ ಒಂದೊಂದು ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಟಾಪಿಕ್ಕು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಮಾಡಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳೋಣ. ಇಲ್ಲೇನು ಮಾಡಿದ್ದಾರೆ ಅಂದರೆ ಗ್ರೂಪ್ಸ್ ಕೊಟ್ಟಿದ್ದಾರೆ. ಇದು ಕಂಟಿನ್ಯೂಸ್ ಗ್ರೂಪ್ಸ್ ಅಂತ 10 to 20 20 to 30 ಕಂಟಿನ್ಯೂಸ್ ಇದೆಲ್ಲ. ಸೊ ಮಾರ್ಕ್ಸ್ ಒಬ್ಟೈನ್ಡ್ ಇದು ಮಾರ್ಕ್ಸ್ ರೇಂಜು. ಇನ್ನೊಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕೇಳಿರೋದು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿರೋದು FI. ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮಿಡ್ ಪಾಯಿಂಟ್ ತೆಗಿಬೇಕು. ಮಿಡ್ ಪಾಯಿಂಟ್ಸ್ನ XI ಅಂತ ರೆಪ್ರೆಸೆಂಟ್ ಮಾಡಬೇಕು. ಸೊ 10 to 20 ಮಿಡ್ ಪಾಯಿಂಟ್ ಏನು 15, 20 to 30 25. ಈ ಥರ ಪ್ರತಿಯೊಂದು ಡೇಟಾಗೆ ನಾವು ಮಿಡ್ ಪಾಯಿಂಟ್ ತೆಗಿತಾ ಹೋಗಬೇಕು. 55, 65 ಮತ್ತು 75. ಇದಾದಮೇಲೆ ಸೇಮ್ ಏನು ಮಾಡ್ತೀವಿ XI ಬಂದಮೇಲೆ FI ಇಂಟು XI ಈ ಎರಡು ಕಾಲ್ನ ಮಲ್ಟಿಪ್ಲೈ ಮಾಡಬೇಕು. 15 2s 30, 25 3s 75. ಈ ಥರ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇದು 195 150 ಬರುತ್ತೆ. ಇದಾದಮೇಲೆ ನಾವೇನು ಮಾಡ್ತೀವಿ ನೆಕ್ಸ್ಟು XI ಮೈನಸ್ X ಬಾರ್. ಸೊ ಹಾಗಾದರೆ X ಬಾರ್ ಇಲ್ಲ ಅಲ್ಲ ನಮ್ಮ ಹತ್ರ. X ಬಾರ್ ಹೇಗೆ ನಾವು ಮಾಡೋದು?
ಎಕ್ಸ್ ಬಾರ್ ಮಾಡೋದಕ್ಕೆ ನಮಗೇನು ಬೇಕೋ ಕೆಳಗೆ ಬರೀತೀನಿ. ಎಕ್ಸ್ ಬಾರ್ ಮಾಡೋದಕ್ಕೆ ನಮಗೇನು ಬೇಕೋ 1/n ಇಂಟು ಸಿಗ್ಮಾ ಆಫ್ FI ಇಂಟು XI. 1/n ಅಂದರೆ ಫ್ರೀಕ್ವೆನ್ಸಿ ಇದಲ್ವಾ, ಈ ಕಾಲಮ್ನ ನಾವು ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 40 ಬರುತ್ತೆ. ಸೊ XI ಇಂಟು FI ಈ ಕಾಲಮ್ನ ಆ್ಯಡ್ ಮಾಡಬೇಕು ಅಲ್ಲ, ಈ ಕಾಲಮ್ನ ಆ್ಯಡ್ ಮಾಡಿದ್ರೆ ನಮಗೆ 1800 ಬರುತ್ತೆ. ಸೊ ಸಿಂಪಲ್ ಇದೆಯಲ್ಲ, 1800/40 ಎಷ್ಟು ಬರುತ್ತೆ? 45. ನೆಕ್ಸ್ಟು ಈ ಕಾಲಮ್ ಹೇಗೆ ಮಾಡೋದು? XI ಅಂದರೆ ಇದು 15 - 45. 15 - 45 ಅಂದ್ರೇನು? 30. ಮೈನಸ್ ಬರುತ್ತೆ, ಬಟ್ ಮೋಡ್ ಇರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. 25 - 45 20. ಯಾಕೆ ಮೈನಸ್ ಬಂದಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. 45 - 40 0. 10 20 30. ಇದಾದಮೇಲೆ ನಾವೇನು ಮಾಡ್ತೀವಿ? ಈ FI ಇಂಟು XIನ ಮಲ್ಟಿಪ್ಲೈ ಮಾಡ್ತೀವಿ. FI ಇಂಟು ಮೋಡ್ ಆಫ್ XI ಮೈನಸ್ X ಬಾರ್. ಸೊ ಮಲ್ಟಿಪ್ಲೈ ಮಾಡಿದ್ರೆ 30 ಇಂಟು 2 is 60. 60 20 ಇಂಟು 3 60. ಈ ಥರ ನಾವು ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಮಲ್ಟಿಪ್ಲೈ ಮಾಡಿ ಏನು ಮಾಡ್ತೀವಿ? ಕೊನೆಯಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಬರೋದು 400. ಇದಾದಮೇಲೆ ನಾವೇನು ಮಾಡಬೇಕು? ಮೀನ್ ಡಿವಿಯೇಷನ್ ಮಾಡಬೇಕು. 1/n ಇಂಟು ಸಿಗ್ಮಾ ಆಫ್ FI ಇಂಟು ಮೋಡ್ X ಬಾರ್ ಎಷ್ಟಿದೆ? 1/40 ಇಂಟು ಇದು 400 ಎಷ್ಟು ಬರುತ್ತೆ? 10 ಬರುತ್ತೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಮೆಥಡು ಮಾಡ್ತಾರೆ. ಶಾರ್ಟ್ಕಟ್ ಮೆಥಡ್ ಮಾಡೋದು ಇನ್ನೊಂದು ವೇ ಆಫ್ ಫೈಂಡಿಂಗ್ ದಿ ಮೀನ್ ಡಿವಿಯೇಷನ್ ಅಬೌಟ್ ದಿ ಮೀನ್ ಅಂತ. ಸೊ ಅದ್ರದ್ದು ಸಹ ನಾವು ನೋಡೋಣ. ಟ್ಯಾಬ್ಲರ್ ಕಾಲಮ್ ಹಾಕೊಳ್ಳೋಣ. ಇದು ಇನ್ನೊಂದು ಮೆಥಡ್ ಶಾರ್ಟ್ಕಟ್ ಅಂತ ಹೇಳ್ತಾರೆ. ಸೇಮ್ ಡೇಟಾ ತೊಗೊಂಡಿದ್ದೀನಿ, ಕಂಟಿನ್ಯೂಸ್ ಗ್ರೂಪ್ದು, ಸೇಮ್ ಫ್ರೀಕ್ವೆನ್ಸಿ ಇದೆ. ಇದಕ್ಕೆ ಮಿಡ್ ಪಾಯಿಂಟ್ ತೊಗೊಂಡು 10 to 20ಗೆ ಮಿಡ್ ಪಾಯಿಂಟ್ 15. ಸೊ ಇದು ಮೆಥಡ್ ಮಾಡೋದು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದರೆ ಇಲ್ಲಿ ಡಿವಿಯೇಷನ್ ತೊಗೋತಾರೆ. ಸೊ ಡಿವಿಯೇಷನ್ಗೆ ಏನು ಫಾರ್ಮುಲಾ ಅಂತ ಅಂದರೆ XI ಮೈನಸ್ ಇಲ್ಲಿ ಒಂದು ಕಾಮನ್ ಮಿಡ್ವೇ ತೊಗೋಬೇಕು ನಾವು, ಡಿವೈಡೆಡ್ ಬೈ ಗ್ರೂಪ್ಸ್ ಎಷ್ಟು 10 ಆಗಿ ಡಿವೈಡ್ ಆಗಿದೆ ಬೈ 10. ಸೊ ಇದನ್ನು ಹೇಗೆ ನಂಬರ್ ತೊಗೊಳೋದು ಅಂತ ಅಂದರೆ 10 to 80ಯಲ್ಲಿ ಮಿಡ್ ಪಾಯಿಂಟ್ ಬಂದು 45 ಬರುತ್ತೆ. ಮಿಡ್ ಪಾಯಿಂಟ್ 45. ಸೊ ಈ XI ಮೈನಸ್ 45/10 ಪ್ರತಿಯೊಂದಕ್ಕೂ ನಾವು ಫೈಂಡ್ ಔಟ್ ಮಾಡಬೇಕು. XI ಅಂದ್ರೇನು? 15 ಮೈನಸ್ 45/10. ಸೊ ಏನು ಬರುತ್ತೆ? -3 ಬರುತ್ತೆ. ಇದು -2 -1 ದಿಸ್ 1 0 1 2 3. ಸೊ ಈ ಥರ ಈ ಕಾಲಮ್ನ ಮಾಡೋದು. 10 to 80ಯಲ್ಲಿ ಮಿಡ್ ಪಾಯಿಂಟ್ ಏನು ತೊಗೋತೀವಿ ನಾವು? 45ನ ನಾವು ತೊಗೋತೀವಿ. ಇದಾದಮೇಲೆ ನಾವೇನು ಮಾಡಬೇಕು? FI ಇಂಟು DI. FI ಇಂಟು DI ಅಂತ ಅಂದರೆ 3 2s are 6 -6 -6 -8 0 8 6 6. ನೆಕ್ಸ್ಟು ಏನು? XI ಮೈನಸ್ X ಬಾರ್. X ಬಾರ್ ಹೇಗೆ? X ಬಾರ್ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನು? A ಪ್ಲಸ್ ಸಿಗ್ಮಾ ಆಫ್ FI ಇಂಟು DI/n ಇಂಟು H. ಹಾಗಾದರೆ ಎ ಅಂದ್ರೇನು? ನಾವು ಮಿಡ್ ಪಾಯಿಂಟ್ ತೊಗೊಂಡಿದ್ದೀವಿ ಅಲ್ಲ, ಇದು 45 ಪ್ಲಸ್ XI ಇಂಟು DI ಏನು ಬರುತ್ತೆ ಇಲ್ಲಿ? ಆ್ಯಡ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ? 0 ಬರುತ್ತೆ. ಸೊ 0/40 ಫ್ರೀಕ್ವೆನ್ಸಿ ಇಂಟು H ಅಂದ್ರೇನು? 10. ಅಂದರೆ 10 ಇಂಟರ್ವಲ್ ಆಗಿದೆ. ಸೊ ಹಾಗಾಗಿ ಎಷ್ಟು ಬರುತ್ತೆ? ಆನ್ಸರು 45 ಬರುತ್ತೆ. ಸೊ XI ಮೈನಸ್ ಯಾವುದು ಕಾಲಮು? XI ಮೈನಸ್ X ಬಾರ್ ಅಂದರೆ 15 ಮೈನಸ್ 45 ಎಷ್ಟು ಬರುತ್ತೆ? 30 20 10 0 10 20 30. ಅದಾದಮೇಲೆ ಏನು? FI ಇಂಟು XI ಮೈನಸ್ X ಬಾರ್ ಮಲ್ಟಿಪ್ಲೈ ಮಾಡಿದ್ರೆ FI ಅಂದರೆ ಈ ಕಾಲಮ್ 30 ಇಂಟು 2 is 60 60 80 0 80 60 60. ಆ್ಯಡ್ ಮಾಡಿದ್ರೆ 400 ಸಿಗುತ್ತೆ. ಸೊ ಡಿವಿಯೇಷನ್ಗೇನು ಫಾರ್ಮುಲಾ 1/n ಇಂಟು ಸಿಗ್ಮಾ ಆಫ್ FI ಟು ಮೋಡ್ ಆಫ್ XI ಮೈನಸ್ X ಬಾರ್. ಸೊ 400/40 ಎಷ್ಟು ಬರುತ್ತೆ? 10 ಬರುತ್ತೆ. ಇದೂ ಸಹ ಒಂದು ಮೆಥಡ್, ಇನ್ನೊಂದು ವೇ ಫೈಂಡ್ ಔಟ್ ಮಾಡೋದಕ್ಕೆ. ಸೊ 2 ಥರ ನಾವು ನೋಡಿದ್ವಿ. ನೆಕ್ಸ್ಟ್ ಟಾಪಿಕ್ ಎಕ್ಸಾಂಪಲ್ ನಾವೇನು ತೊಗೊಳೋಣ ಅಂದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್.
ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯಮ್ ನಾವು ಇನ್ನೊಂದು ಎಕ್ಸಾಂಪಲ್ ಮಾಡಿದ್ವಿ ಮೊದಲನೇದು. ಅದು ಹೇಗಿದೆ ಅಂದರೆ ಈ ಥರ ಇದೆ ನೋಡಿ. ಇದು ಅನ್ಗ್ರೂಪ್ ಡೇಟಾ ಅಂದರೆ ಕಂಟಿನ್ಯೂಸ್ ಇಲ್ಲ ಅಲ್ಲ. ಸೊ ಒಂದು ಕಂಟಿನ್ಯೂಸ್ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲಾಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಇದೆ. ಸೊ ಈ ಥರ ಕೊಟ್ಟರೆ ಹೇಗೆ ಮಾಡೋದು ಅಂದರೆ, ಸೊ ಇವೆರಡು ಡೇಟಾ ಅವರೇ ಕೊಟ್ಟಿರ್ತಾರೆ, ನೀವು ಈ ಥರ ಟ್ಯಾಬ್ಲರ್ ಕಾಲಮ್ ಹಾಕ್ಕೊಳ್ಬೇಕು. ಇದಾದಮೇಲೆ ನೆಕ್ಸ್ಟ್ ಕಾಲಮು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಕ್ಯುಮುಲೇಟಿವ್, ಸೊ ಈ ಕ್ಯುಮುಲೇಟಿವ್ ಅಂತ ಏನು ಅಂದರೆ ಕಂಟಿನ್ಯೂಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇದಕ್ಕೆ ಏನೂ ಆ್ಯಡ್ ಮಾಡೋಕ್ಕಿಲ್ಲ, 6 ಇರುತ್ತೆ. 6 + 7 ಏನು 13. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಏನು 6 + 7 + 15 ಎಷ್ಟಾಗುತ್ತೆ 28. ಆ್ಯಡ್ ಮಾಡ್ತಾ ಹೋದರೆ ನಮ್ಗೆ ಈ ಥರ ಡೇಟಾ ಸಿಗುತ್ತೆ. ಇದು ಈ ಕಾಲಮ್. ಇದಾದಮೇಲೆ ಏನು ಮಾಡ್ತೀವಿ, ಮಿಡ್ ಪಾಯಿಂಟ್ ತೊಗೋತೀವಿ. ಮಿಡ್ ಪಾಯಿಂಟ್ ಸೇಮ್ ಇದೆ, ಏನು xi. ಸೊ 0 to 10 ಮಿಡ್ ಪಾಯಿಂಟ್ ಏನು 5, 15. 10 to 20 15, 25, 35, 45, 55. ಇದಾದಮೇಲೆ ಏನು ಮಾಡ್ತೀವಿ, x ಮೈನಸ್ ಮೀಡಿಯನ್ ತೊಗೋಬೇಕಾಗತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ಎಕ್ಸ್ ಮೈನಸ್ ಮೀಡಿಯನ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಏನು ಅಂದರೆ ಇದು ನೆನ್ಪಿಟ್ಕೋಬೇಕು, ಮೀಡಿಯನ್ ಇಸ್ ಈಕ್ವಲ್ ಟು L + n/2 - c ಡಿವೈಡೆಡ್ ಬೈ f ಇಂಟು h ಅಂತ. L ಅಂದ್ರೇನು ಇಲ್ಲಿ, L is equal to ಈ ಎಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಅಂದರೆ, ಇಲ್ಲಿ ಏನು ಎಲ್ ಫೈಂಡ್ ಔಟ್ ಮಾಡೋದಕ್ಕೆ n/2 ಗೊತ್ತಿರಬೇಕು. n ಅಂದ್ರೇನು 50 ಫ್ರೀಕ್ವೆನ್ಸಿ, n/2 ಅಂದರೆ 25. ಇದು ನೆನ್ಪಿಟ್ಕೊಳ್ಳಿ, 25 ಬರುತ್ತಲ್ಲ. ಸೊ ಇಲ್ಲಿ ಟೇಬಲಲ್ಲಿ 25 ಎಲ್ಲಿ ಬರುತ್ತೆ ನೋಡ್ಬೇಕು ನಾವು. 25 ಬರುತ್ತೆ, 13 ಮತ್ತು ಇದ್ರ ಮಧ್ಯ ಬರುತ್ತೆ. ಸೊ ಹಾಗಾಗಿ ಎಲ್ ತೊಗೊಳೋವಾಗ ಈ ಎರಡರ ಮಧ್ಯ ಎಲ್ ಬರುತ್ತೆ. ಸೊ ಇಲ್ಲಿ ನಾವು ಲೋವರ್ ಲಿಮಿಟ್ ತೊಗೋಬೇಕು. ಅಪ್ಪರ್ ಲಿಮಿಟು 30, ಲೋವರ್ ಲಿಮಿಟು ಬಿಟ್ವೀನ್ ದ ಕ್ಲಾಸ್ ಬಂದರೆ 20 ಕಾಮನ್ ಇದೆ, ಹಾಗಾಗಿ 20 ತೊಗೋತೀವಿ. 10 ತೊಗೊಳೋದಿಲ್ಲ, ಯಾಕಂದರೆ ಕಾಮನ್ ಇಲ್ಲ. ಸೊ ಲೋವರ್ ಲಿಮಿಟ್ ಏನು ಬರುತ್ತೆ ಅದೇ ಎಲ್ಲಾಗಿ ಇರುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ಸಿ ಏನು, ಇಲ್ಲಿ 13 ಮತ್ತು 28 ಇದೆ ಅಲ್ವಾ, ಇವೆರಡರ ಮಧ್ಯ ಬರೋದು 25. ಇಲ್ಲೂ ಅಷ್ಟೇ ಲೋವರ್ ಲಿಮಿಟ್ ತೊಗೋಬೇಕು. ಲೋವರ್ ಲಿಮಿಟ್ ಅಂದ್ರೇನು 13 ಬರುತ್ತೆ. ಆಮೇಲೆ ಎಫ್ ಹೇಗೆ ತೊಗೊಳೋದು, ಎಫ್ ಏನು ಮಾಡಬೇಕು ಅಂತ ಅಂದರೆ ಫ್ರೀಕ್ವೆನ್ಸಿ ಅಲ್ವಾ. ಸೊ ಫ್ರೀಕ್ವೆನ್ಸಿ ಕಾಲಮ್ನೇ ನೋಡ್ಬೇಕು ನೀವು. ಫ್ರೀಕ್ವೆನ್ಸಿ ಕಾಲಮಲ್ಲಿ ಏನು 15 ಬರುತ್ತೆ, ಅಪ್ಪರ್ ಲಿಮಿಟು 15. ಓಕೆ, ನೆಕ್ಸ್ಟು ಏನು ಎಚ್ ಅಂದ್ರೇನು 10 ಕ್ಲಾಸಾಗಿ ಡಿವೈಡ್ ಆಗಿದೆ, 10 ಆಗಿ ಡಿವೈಡ್ ಮಾಡೋದು. ಎಲ್ಲ ಡೇಟಾ ಇದೆ ಅಲ್ವಾ. ಎಫ್ ಅಂದರೆ ಫ್ರೀಕ್ವೆನ್ಸಿ ಕಾಲಮಲ್ಲಿ ನೋಡಬೇಕು. ಮಿಕ್ಕಿದೆಲ್ಲ ನೀವು ಕ್ಯುಮುಲೇಟಿವ್ ಕಾಲಮಲ್ಲಿ ನೋಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮೀಡಿಯನ್ ಸಿಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20 + n ಅಂದ್ರೇನು 25/2, 13/15 ಇಂಟು 10 ಏನು ಬರುತ್ತೆ 20 + 8, 28 ಬರುತ್ತೆ. 28 ಏನು ಮೀಡಿಯನ್ ಅಲ್ವಾ. ಸೊ xi - 25 ಈ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಹಾಗಾಗಿ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಅಂದರೆ, xi ಅಂದ್ರೇನು ಮಿಡ್ ಪಾಯಿಂಟ್ 28 ಅಲ್ವಾ, 28. ಸೊ 5 - 28 ಏನು ಬರುತ್ತೆ 23, 13 ಬರುತ್ತೆ. 3, 7, 17, 27. ಇದಾದಮೇಲೆ ಸೇಮ್ fi ಇಂಟು ಮೀಡಿಯನ್ ಮೋಡ್. fi ಅಂದ್ರೇನು ಈ ಕಾಲಮು 6 × 23, 138. ಆಮೇಲೆ 91, 45, 112, 68, 54. ಇದಾದಮೇಲೆ ಏನು ಮಾಡ್ತೀವಿ, ಇದನ್ನು ಅಡಿಷನ್ ಮಾಡ್ತೀವಿಲ್ಲ, 508. ಇದಾದಮೇಲೆ ಏನು ಫೈನಲ್ ಮೀಡಿಯನ್ ಹೇಗೆ ಫೈಂಡ್ ಔಟ್ ಮಾಡೋದು, 1/n ಇಂಟು ಸಿಗ್ಮಾ ಆಫ್ fi ಮೋಡ್ ಆಫ್ xi ಮೈನಸ್ m. ಮೀಡಿಯನ್ ಇದು 1/50 ಇಂಟು 508. 10.16 ಇಸ್ ದ ಫೈನಲ್ ಆನ್ಸರ್. ಇದು ಈ ಎಂಟೈರ್ ಪ್ರಾಬ್ಲಮ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರುತ್ತೆ. ಒಂದು ಡೇಟಾ ಅಲ್ಲಿ ಎಷ್ಟು ಡಿವಿಯೇಷನ್ ಆಗಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ತೊಗೊಳೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇದು. ಸಿಗ್ಮಾ ಅಂದರೆ ಇದು ಡಿವಿಯೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ವೇರಿಯನ್ಸು ಸ್ಕ್ವೇರ್ನ ರೂಟ್ ತೊಗೊಂಡ್ರೆ
ರೂಟ್ ಆಫ್ ವೇರಿಯನ್ಸ್ ಇಸ್ ಆಲ್ಸೋ ಕಾಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಫಾರ್ಮುಲಾ ಬರುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಅರ್ಥ ಆಗುತ್ತೆ. ಇದು ಒಂದು ಡೇಟಾ ಕೊಟ್ಟಿದ್ದಾರೆ, ಏನು XI ಕೊಟ್ಟಿದ್ದಾರೆ. XI ಡೇಟಾ ಇದೆ. ಇದಕ್ಕೆ ನಾವು ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನು ಸಹ ಫೈಂಡ್ ಔಟ್ ಮಾಡ್ಬೋದು. XI ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ಏನು ವೇರಿಯನ್ಸ್ ಫೈಂಡ್ ಔಟ್ ಮಾಡಿ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಏನಾಗಿದೆ, 10 ಡೇಟಾ ಇದೆ ಲೆಕ್ಕ ಮಾಡಿದ್ರೆ ಅಲ್ವಾ. 10 ಡೇಟಾ ಇದೆ. ಈ 10ನಲ್ಲಿ ಮಿಡ್ ಪಾಯಿಂಟ್ 14 ಅಂತ ತೊಗೋತೀನಿ. ನೀವು 16 ತೊಗೋಬೋದು. ಅಸ್ಯೂಮ್ಡ್ ಮೀನ್ 14 ಅಂತ ತೊಗೋತಾ ಇದ್ದೀನಿ, ಲೋವರ್ ಮಿನಿಟ್ ನಾನು. ಸೊ ಹಾಗಾಗಿ ನೆಕ್ಸ್ಟ್ ಕಾಲಮು DI ಈಸ್ ಈಕ್ವಲ್ ಟು XI ಮೈನಸ್ 14 ಅಸ್ಯೂಮ್ಡ್ ಮೀನು ಡಿವೈಡೆಡ್ ಬೈ 2. ಸೊ XI ಅಂದ್ರೇನು 6 ಮೈನಸ್ 14 ಬೈ 2 ಎಷ್ಟು ಬರುತ್ತೆ, -4. 8 ಮೈನಸ್ 14 ಬೈ 2 -3 -2 -1 0 1 2 3 4 5. ಈ ಕಾಲಮ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ, 5. ಅದಾದಮೇಲೆ ನೆಕ್ಸ್ಟ್ ಕಾಲಮು ಡಿವಿಯೇಷನ್ ಫ್ರಮ್ ಮೀನ್. ಡಿವಿಯೇಷನ್ ಫ್ರಮ್ ಮೀನ್ ಏನು, XI ಮೈನಸ್ X ಬಾರ್. ಸೊ ಇಲ್ಲಿ X ಬಾರ್ ಹೇಗೆ ಫೈಂಡ್ ಔಟ್ ಮಾಡೋದು, X ಬಾರ್ ಇಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್. ನಾವೇನು ಅಸ್ಯೂಮ್ಡ್ ಮೀನ್ ಇದೆ ಅಲ್ವಾ, ಅದನ್ನು ಆ್ಯಡ್ ಮಾಡಬೇಕು. ಸಿಗ್ಮಾ ಆಫ್ DI ಬೈ ಸ್ಮಾಲ್ n ಇಂಟು H. ಅಸ್ಯೂಮ್ಡ್ ಮೀನ್ ಏನು 14 ಪ್ಲಸ್ ಈ ಕಾಲಮ್ನ ಆ್ಯಡ್ ಮಾಡಿದ್ರೆ ನಮಗೇನು ಬಂತು, 5 ಬಂತು. ಎಷ್ಟು ಅಬ್ಸರ್ವೇಷನ್ ಇದೆ, 10 ಅಬ್ಸರ್ವೇಷನ್ ಇದೆ. H ಏನು ಇಂಟರ್ವಲ್ ಎಷ್ಟಿದೆ, 2 2 ಇದೆ. ಸೊ ಇಂಟು 2. ಸೊ 14 ಪ್ಲಸ್ 1 15 ಬರುತ್ತೆ. ಸೊ XI ಮೈನಸ್ X ಬಾರ್, ಇದು XI ಅಲ್ವಾ. 6 ಮೈನಸ್ 15, 6 ಮೈನಸ್ 15 ಎಷ್ಟು, -9 -7 5 3 -1 1 3 5 7 9. ಇದಾದಮೇಲೆ ಏನು ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್ 81 49 ಸ್ಕ್ವೇರ್ ಮಾಡಿದ್ರೆ 5 5s are 25 9 1 1 9 25 49 ಮತ್ತು 81. ಈ ಕಾಲಮ್ನ ಆ್ಯಡ್ ಮಾಡಬೇಕು. ಫುಲ್ ಆ್ಯಡ್ ಮಾಡಿದ್ರೆ ನಮಗೆ ಬರೋದು 330. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ನಮಗೆ ಸಿಕ್ತು ವೇರಿಯನ್ಸ್. ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು 1/n ಇಂಟು ಸಿಗ್ಮಾ ಆಫ್ XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್. ಸೊ 1/n ಅಂದ್ರೇನು 10, ಇದು ಇಂಟರ್ವಲ್ 10 ಅಬ್ಸರ್ವೇಷನ್ಸ್ ಇರೋದು ಇಂಟು 330 ಎಷ್ಟು ಬಂತು, 33. ಸೊ ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಷನ್ ಹೇಗೆ ಫೈಂಡ್ ಔಟ್ ಮಾಡಿದ್ರು, ರೂಟ್ ಆಫ್ 33 ಸ್ಟ್ಯಾಂಡರ್ಡ್ ಡಿವಿಷನ್ಸ್ ಹೋಗುತ್ತೆ. ಇದು 5.74. ಈ ಥರ ಸಾಲ್ವ್ ಮಾಡೋದು. ಏನು ಬರೀ XI ಕೊಟ್ಟಿರೋವಾಗ, ಬರೀ XI ಕೊಟ್ಟಿದ್ರೆ ಈ ಥರ ಸಾಲ್ವ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಈ ಪ್ರಾಬ್ಲಮಲ್ಲಿ ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಫೈಂಡ್ ಔಟ್ ಮಾಡೋಕ್ಕಿದ್ದಾರೆ. XIಯು ಕೊಟ್ಟಿದ್ದಾರೆ, FIಯು ಕೊಟ್ಟಿದ್ದಾರೆ. ಇಂಥ ಕೇಸಲ್ಲಿ ಏನು ಮಾಡ್ತೀವಿ, XI ಇಂಟು FI ನೆಕ್ಸ್ಟ್ ಕಾಲಮ್ ಬರುತ್ತೆ. 4 3s are 12 8 5s are 40. ಈ ಥರ ಈ ಕಾಲಮ್ನ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ 420 ಬರುತ್ತೆ. FI ಅಂದ್ರೇನು, ಇದನ್ನು ಆ್ಯಡ್ ಮಾಡಬೇಕು, 30 ಬರುತ್ತೆ. ನೆಕ್ಸ್ಟ್ ಕಾಲಮ್ ಏನಾಗಿರುತ್ತೆ ನಮ್ಮದು, XI ಮೈನಸ್ X ಬಾರ್ ಅಲ್ವಾ. ಹೇಗೆ ಮಾಡೋದು, X ಬಾರ್ ಹೇಗೆ ಮಾಡೋದು, X ಬಾರ್ XI ಬೈ FI ಬೈ FI ಸಿಗ್ಮಾ ಇರುತ್ತಲ್ಲ ಆಬ್ವಿಯಸ್ಲಿ. ಸೊ 420/30 ಎಷ್ಟು ಬರುತ್ತೆ, 14 ಬರುತ್ತೆ. XI 14 ಬಂತಲ್ಲ. ಸೊ 4 ಮೈನಸ್ 14 ಮೈನಸ್ 10 ಮೈನಸ್ 6 ಮೈನಸ್ 3 3 6 10 18. ನೆಕ್ಸ್ಟ್ ಕಾಲಮು XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್. ಸೊ 10 ಸ್ಕ್ವೇರ್ 100 36 9 9 36 100 324 ಬರುತ್ತೆ. ಆಮೇಲೆ ಏನು ಮಾಡ್ತೀವಿ, FI ಇಂಟು XI ಮೈನಸ್ X ಬಾರ್ ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಮಾಡಿಕೊಂಡ್ರೆ ಈ ಥರ ವ್ಯಾಲ್ಯೂ ಬರುತ್ತೆ. ಆಮೇಲೆ ಏನು ಮಾಡ್ತೀವಿ ನಾವು, ಎಲ್ಲದನ್ನು ಆ್ಯಡ್ ಮಾಡ್ತೀವಿ. ಸೊ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1374. ಇದಾದಮೇಲೆ ಭಾಳ ಸಿಂಪಲ್ ಅಲ್ವಾ. ಏನು ವೇರಿಯನ್ಸ್ ಮಾಡಬೇಕು, 1/n ಇಂಟು ಸಿಗ್ಮಾ ಆಫ್ FI ಇಂಟು
xi minus x bar whole square 1/30 fi ಕಾಲಮಲ್ಲಿ 30 ಅಲ್ವಾ ಇರೋದು ನಮಗೆ ಇಂಟು 1378 ಎಷ್ಟು ಬಂತು 45.8. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಇದಕ್ಕೆ ಸ್ಕ್ವೇರ್ ಮಾಡಬೇಕು 45.8 ಎಷ್ಟು ಮಾಡಿರುತ್ತೆ 6.77 ಈ ಥರ ಸಾಲ್ವ್ ಮಾಡಬೇಕು. ಏನು xi ಮತ್ತು fi ಇಟ್ಟು ಕೊಟ್ಟಾಗ ಅನ್ಗ್ರೂಪ್ ಡೇಟಾ ಇದು ಹಾಗಾದರೆ ಕಂಟಿನ್ಯೂಸ್ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಎಕ್ಸಾಂಪಲ್ ನಾವು ಕಂಟಿನ್ಯೂಸ್ ಇರೋದು ತೊಗೊಳೋಣ. ಇದು ಎಕ್ಸಾಂಪಲು ಇಲ್ಲೇನು ಮಾಡಿದ್ದಾರೆ ಕ್ಲಾಸ್ ಕೊಟ್ಟಿದ್ದಾರೆ ಹಾಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ವೇರಿಯನ್ಸ್ ಮಾಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಕ್ಲಾಸು ಫ್ರೀಕ್ವೆನ್ಸಿ ಎರಡು ಕೊಟ್ಟಾಗ ಏನು ಮಾಡ್ತೀವಿ ನಾವು ಮಿಡ್ ಪಾಯಿಂಟ್ ತೊಗೋತೀವಿ ಅಲ್ವಾ. ಸೊ ಮಿಡ್ ಪಾಯಿಂಟ್ ತೊಗೊಂಡ್ರೆ 30-40 ಮಿಡ್ ಪಾಯಿಂಟು 35 ಇದು 45 55 65 75 85 ಆ್ಯಂಡ್ 95. ಇದಾದಮೇಲೆ ಏನು ಮಾಡ್ತೀವಿ xi ಬಂತಲ್ಲ fi ಇಂಟು xi ಈ ಎರಡು ಕಾಲಮ್ನ ಮಲ್ಟಿಪ್ಲೈ ಮಾಡೋದು. ಸೊ ಎಷ್ಟು ಬರುತ್ತೆ 105 315 660 975 600 225 190. ಸೊ ಅಡಿಷನ್ ಮಾಡಬೇಕಲ್ಲ ಇದು 50 ಬರುತ್ತೆ ಇದು 3100. ಇದಾದಮೇಲೆ ನಾವೇನು ಮಾಡ್ತೀವಿ xi ಮೈನಸ್ x ಬಾರ್ ಮೈನಸ್ ದ ಹೋಲ್ ಸ್ಕ್ವೇರ್ xi ಮೈನಸ್ x ತೊಗೋತೀವಿ ಫಸ್ಟು. ಸೊ x ಬಾರ್ ಹೇಗೆ ಫೈಂಡ್ ಔಟ್ ಮಾಡೋದು ನಾವು x bar is equal to 1/n into sigma of fi into xi. ಸೊ 3100/50 ಎಷ್ಟು ಬಂತು 62. ಸೊ ಹಾಗಾದರೆ ಏನಾಗುತ್ತೆ 3 xi ಯಾವುದು 35 ಅಲ್ವಾ 35 ಮೈನಸ್ 62 ಎಷ್ಟು ಬರುತ್ತೆ 27. ಇಲ್ಲಿ 17 ಮೈನಸ್ ಬರುತ್ತೆ ಮೈನಸ್ 7 3 13 23 ಆ್ಯಂಡ್ 33. ಇದಕ್ಕೇನು ಮಾಡ್ತೀವಿ xi ಮೈನಸ್ x ಬಾರ್ ಹೋಲ್ ಸ್ಕ್ವೇರ್ ತೊಗೋತೀವಿ. ಸ್ಕ್ವೇರ್ ಮಾಡಿಕೊಂಡ್ರೆ 729 289 49 9 169 13 ಸ್ಕ್ವೇರ್ 529 1089. ಇದಾದಮೇಲೆ ನಾವೇನು ಮಾಡ್ತೀವಿ fi ಇಂಟು xi ಮೈನಸ್ x ಬಾರ್ ಸ್ಕ್ವೇರ್ fiನ ಮಲ್ಟಿಪ್ಲೈ ಮಾಡ್ತೀವಿ ಈ ಕಾಲಮ್ನ ಮಲ್ಟಿಪ್ಲೈ ಮಾಡ್ತೀವಿ ಎರಡು ಕಾಲಮ್ನ. ಸೊ 2187 2023 588 135 1352 1587 2178 ಆ್ಯಡ್ ಮಾಡಿದ್ರೆ 10050. ಸೊ ವೇರಿಯನ್ಸ್ಗೇನು ಫಾರ್ಮುಲಾ 1/n ಇಂಟು ಸಿಗ್ಮಾ ಆಫ್ fi ಇಂಟು xi ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ಸೊ 1/n ಅಂದರೆ 1/50 ಇಂಟು 10050 201. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ರೂಟ್ ಆಫ್ 201 ಏನು ಬರುತ್ತೋ ಅದನ್ನು ಬರಿಬೇಕು. ಮಾಡಿದ್ರೆ 14.18. ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ಸ್ ಹೇಗೆ ತೆಗಿಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ನಾವು ಆ ಥರ ಮಾಡಬೇಕು. ಕೆಲವ್ರಿಗೆ ಕ್ವೆಶನ್ ಬರುತ್ತೆ ಏನು ನಾವು ಯಾವಾಗಲೂ ಎಕ್ಸ್ ಬಾರ್ ತೆಗೆದೇ ಮಾಡಬೇಕಾ ಮೀನ್ ತೆಗೆದೇ ಮಾಡಬೇಕಾ ಅಂತ. ಇಲ್ಲ, ಮೀನ್ ತೆಗೆದಿರೋ ಸಹ ನಾವು ಏನು ವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ xi ಮತ್ತು fi ಡೇಟಾ ಕೊಟ್ಟಿರ್ತಾರೆ ಅಲ್ವಾ. ಸೊ ಏನು ಮಾಡ್ತೀವಿ xi ಇಂಟು fi ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ಬೋದು ನಾವು xi ಸ್ಕ್ವೇರ್ ಮಾಡಬೇಕು, ಇದ್ರದ್ದು ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ fi ಇಂಟು xi ಸ್ಕ್ವೇರ್ ಮಾಡಬೇಕು. ಇಷ್ಟೇ ಕಾಲಮ್ ಸಾಕಾಗುತ್ತೆ. ಆವಾಗ ವೇರಿಯನ್ಸ್ದು ಫಾರ್ಮುಲಾ ಏನು 1/n ಇಂಟು ರೂಟ್ ಆಫ್ n ಇಂಟು ಸಿಗ್ಮಾ ಆಫ್ fi xi ಸ್ಕ್ವೇರ್ ಮೈನಸ್ ಸಿಗ್ಮಾ ಆಫ್ fi xi ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಹಾಕ್ಕೊಂಡ್ರೆ ಅವರು ವೇರಿಯೇಷನ್ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಮೀನ್ ಫೈಂಡ್ ಔಟ್ ಮಾಡ್ತೀರ, ಇದು ಒಂದು ಮೆಥಡ್. ಇಷ್ಟು ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಟೈಪ್ಸ್ ಇರೋದು ಸಾಲ್ವ್ ಮಾಡೋದಕ್ಕೆ. ಸೊ ಪ್ರತಿಯೊಂದಕ್ಕೂ ಕಂಟಿನ್ಯೂಸ್ ಇದ್ದರೆ ಯಾವ ಥರ, ಆನ್ ಕಂಟಿನ್ಯೂಸ್ ಇದ್ದರೆ ಯಾವ ಥರ, ಶಾರ್ಟ್ಕಟ್ ಯಾವ ಥರ ಇದೆ ಅಂತ ಹೇಳಿದ್ದೀನಿ. ಪ್ರಾಬ್ಲಮ್ಸ್ನ ಮತ್ತೆ ಸಾಲ್ವ್ ಮಾಡಿ. ಇದೇ ಥರ ಸ್ಟ್ಯಾಟಿಸ್ಟಿಕ್ಸ್ನ ಇದೊಂದೇ ರೆಪ್ರೆಸೆಂಟ್ ಮಾಡೋದಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ನ ಗ್ರಾಫ್ ಮೂಲಕನೂ ಸಹ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲೈನ್ ಗ್ರಾಫ್, ಬಾರ್ ಗ್ರಾಫ್, ಪೈ ಚಾರ್ಟ್, ಹಿಸ್ಟೋಗ್ರಾಮ್, ಇದ್ರ ಮೂಲಕ ಸಹ ನಾವು ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು. ಲೈನ್ ಅಂತ ಏನು ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ ಇರುತ್ತೆ. ಎಕ್ಸ್ ಆ್ಯಕ್ಸಸ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರುತ್ತೆ, ವೈ ಆ್ಯಕ್ಸಸ್ ಡಿಪೆಂಡೆಂಟ್ ಆಗಿರುತ್ತೆ.
ಸೊ ಲೈನ್ ಗ್ರಾಫ್ ಅಂತ ಅಂದರೆ ಈ ಥರ ಬರ್ತಾ ಹೋಗುತ್ತೆ. ಇನ್ಕ್ರೀಸಿಂಗು ಡಿಕ್ರೀಸಿಂಗು ಯಾವುದಾದ್ರೂ ಬರುತ್ತೆ. ಇನ್ನು ಬಾರ್ ಗ್ರಾಫ್ ಅಂತ ಅಂದರೆ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಹೇಳ್ತೀವಿ ಎಷ್ಟು ವೇರಿಯೇಷನ್ ಆಗಿದೆ ಅಂತ. ಪೈ ಚಾರ್ಟ್ ಅಂತ ಅಂದರೆ ನಾವು ಸರ್ಕಲಲ್ಲಿ ಹೇಳೋದು, ಇಲ್ಲಿ ಎಷ್ಟು ಆಗಿದೆಯೋ ಆ್ಯಂಗಲಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ವಾ. ಆ್ಯಂಗಲ್ ಮೆಷರ್ಮೆಂಟ್ ಮೂಲಕ ಇದು ಎಷ್ಟು ಪರ್ಸೆಂಟೇಜ್ ಆಫ್ ಡೇಟಾ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ಹೇಳೋದು. ಇನ್ನು ಹಿಸ್ಟೋಗ್ರಾಮ್ ಅಂತ ಅಂದರೆ ಬಾರ್ ಗ್ರಾಫ್ ಥರನೇ ಇರುತ್ತೆ, ಬಟ್ ಈ ವಿಡ್ತ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ವಿಡ್ತ್ ಸೇಮ್ ಆಗಿರುತ್ತೆ, ಹೈಟ್ ಏನು ಎಷ್ಟು ಇಲ್ಲಿದೆ ಫ್ರೀಕ್ವೆನ್ಸಿ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಟೈಪ್ಸ್ ಆಫ್ ಡೇಟಾ ರೆಪ್ರೆಸೆಂಟ್ ಮಾಡೋದು. ಐ ಥಿಂಕ್ ಎಂಟೈರ್ ಚಾಪ್ಟರ್ ಕವರ್ ಆಗಿದೆ. ನಾನು ಹೇಳ್ದಂಗೆ ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ಯೂಸ್ ಮಾಡಿರೋದು NCERTಯಿಂದ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರು ಇದರಲ್ಲಿ ಬರುತ್ತೆ. ಇದರಲ್ಲಿ ಭಾಳಷ್ಟು ಎಕ್ಸಾಂಪಲ್ಸ್ ಸಹ ಇದೆ. ನಾನು ಒಂದೊಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿರೋದು. ನೀವಿನ್ನೂ ಸಾಲ್ವ್ ಮಾಡಬೇಕು ಅಂತ ಅಂದರೆ ಇದರಲ್ಲಿ ಎಕ್ಸಸೈಸ್ ಇದೆ ಕೊನೆಯಲ್ಲಿ, ನೀವು ಇದನ್ನು ಸಾಲ್ವ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.